ಏನಿ ಕಾಲ್ ನೋವು, ನಿಲ್ಲಕ್ಕೆ ಆಗ್ತಿಲ್ಲ ಅಮ್ಮ. ಅಬ್ಬಬ್ಬಬ್ಬಬ್ಬ, ಬಾಲಾಜಿ ಬೇಗ ಬಾರೋ. ಏನ್ ಪಾರ್ವತಿ, ಏನಾಯ್ತು? ಕಾಲ್ ಯಾಕೋ ತುಂಬಾ ನೋವಾಗ್ತಿದೆ ರೀ. ಕಾಲ್ ನೋವಿನ ಔಷಧಿ ಇದೆಯಲ್ಲ, ಅದನ್ನ ತಗೊಂಡ್ ಬಾ ಅಂದ್ರೆ ಅವನ್ ತರ್ತಾನೆ ಇಲ್ಲ. ಎಲ್ಲಿದಾನೋ ಏನೋ. ನಾನ್ ಒತ್ಲಾ? ಏನ್ರಿ ಇದು? ಬಿಡ್ತು ಅನ್ನಿ ಯಾಕೆ ಹೇಳ್ತಿದ್ದೀರಾ? ಗಂಡನ ಕಾಲು ಹೆಂಡತಿ ಹಿಡ್ಕೊಳ್ಳೋದು ತಪ್ಪಲ್ದೇ ಇರಬಹುದು, ಹಾಗೆ ಹೆಂಡತಿ ಕಾಲ್ನ ಗಂಡ ಹಿಡ್ಕೊಳ್ಳೋದು ತಪ್ಪಲ್ಲ ಅಂತ ಸಾಕ್ಷಾತ್ ಆ ಶ್ರೀ ಮಹಾವಿಷ್ಣುನೇ ಕಾಲ್ ಹಿಡ್ಕೊಂಡ್ ಬೇರೆ ನಿರೂಪಿಸಿದಾನೆ. ಹಾಗಂತ ಅದಕ್ಕೆ ಅಂತ ನೀನ್ ಹಾಗೆ ಕೂತ್ಕೋ ಪಾರ್ವತಿ, ನಾನೇನ್ ಕಾಲು ಒತ್ತೀನಿ. ಸಾಕು ಸುಮ್ನಿರಿ. ನೀವು ನನ್ ಕಾಲು ಒತ್ತೋದಂದ್ರೇನು? ಯಾರಾದ್ರೂ ನೋಡಿದ್ರೆ ನಕ್ಬಿಡ್ತಾರ. ನೀವ್ ಎಷ್ಟೇ ಒಪ್ಸಿದ್ರು ಅಜ್ಜಿ ಒಪ್ಕೊಳ್ಳಲ್ಲ. ಆದ್ರೂ ಈ ರೀತಿ ಇರುವಾಗ ನಮ್ಮಂಥವ್ರ ಸಹಾಯ ತಗೋಬೇಕೆ ಹೊರತು ನೀವ್ ಕಾಲು ಒತ್ತೋದು ಅಂದ್ರೆ ಏನು? ಬೇಡ ಕಣೋ. ಬಿಡಿ ಅಜ್ಜಿ, ನೋಡು ನನ್ ಮಾತ್ ಕೇಳು. ಬೇಡವೋ? ಬೇಡ ಕದ್ದ. ಅಯ್ಯೋ ಅರೇ ರೇ, ಬೇಡ ಕಣೋ, ಬೇಡ. ಅಬ್ಬಬ್ಬಬ್ಬಾ, ನನ್ ಮಾತ್ ಕೇಳು. ಆಫೀಸರ್ ಕಣೋ ನೀನು. ನನ್ ಕಾಲ್ ಮುಟ್ಟೋದನ್ನ ನೋಡಿದ್ರೆ ಯಾರಾದ್ರೂ ಏನಾರ ಅಂತಾರೆ ಕಣೋ. ಆಫೀಸರ್ ಅನ್ನೋದು ಹೊರಗಡೆ ಅವ್ರಿಗೆ, ಈ ಮನೇಲಿ ನಾನು ನಿಮ್ ಮೊಮ್ಮಗನೇ. ಏನು ಪರವಾಗಿಲ್ಲ, ನೀವು ಹಾಗೆ ರಿಲ್ಯಾಕ್ಸ್ ಆಗಿ ಅಜ್ಜಿ. ಏನೋ ಕಣೋ, ನಿನಗೆ ನಾನು ಕಷ್ಟ ಕೊಡ್ತಾ ಇದ್ದೀನಿ. ವಯಸ್ಸಾಗ್ತಿದ್ದ ಹಾಗೆ ಈ ತರ ಚಿಕ್ಕ ಚಿಕ್ಕ ಸಮಸ್ಯೆಗಳು ಬರ್ತಿರುತ್ತೆ ಅಜ್ಜಿ. ಏನೋ ನಿಮ್ಮ ಅಜ್ಜಿಗೆ ಏನಂತ ವಯಸ್ಸಾಗಿದೆ ಅಂತ? ಈಗ ನನ್ನ ವಯಸ್ಸು ಹೇಳೋದು ಅಗತ್ಯ ಇದೆಯಾ? ಈ ಹೆಂಗಸರು ಇಷ್ಟ ಕಣ. ಕಟ್ಕೊಂಡಿರೋ ಗಂಡನಿಗೆ ಹೆತ್ತ ಮಕ್ಕಳಿಗೆ ಕೂಡ ವಯಸ್ಸು ಗೊತ್ತಾಗ್ಬಾರ್ದು ಅನ್ಕೋತಾರೆ. ನನ್ನ ವಯಸ್ಸು ಹೇಳ್ದೆ ಇದ್ದಿದ್ದು ನಿಮ್ಮ ವಯಸ್ಸು ಎಷ್ಟು ಅಂತ ಗೊತ್ತಾಗ್ಬಾರ್ದು ಅಂತ, ಅದನ್ನ ತಿಳ್ಕೊಳ್ಳಿ. ಹಾ ಹೌದೌದು, ನಿಜನೇ ಬಿಡು. ಶೌರ್ಯ ನಂಬಿಟ್ಟ. ಏನು ಆಫೀಸರ್, ನೀವಿಬ್ರು ಸೇರಿ ನಮ್ಮ ಅಜ್ಜಿನ ಟೀಸ್ ಮಾಡ್ತಿರೋ ಹಾಗಿದ್ದೀರಾ? ಅಂತ ಧೈರ್ಯ ನಮ್ಗಿಲ್ಲಮ್ಮ. ಏನೋ ಕಾಲ್ ನೋವನ್ಲು, ಅದಕ್ಕೆ ಕಾಲ್ ಒತ್ತಾ ಇದ್ದಾನೆ. ಹಾಗ ಮತ್ತೆ ಆ ಕಾಲಿಗೆ ನೋವು ಆದಾಗ ಈ ಕಾಲ್ ನೋವಿರಲ್ವಾ? ಒಂದೇ ಸಲ ಎರಡು ಕಾಲನ್ನು ಒತ್ತೋಕಾಗಲ್ವಲ್ಲ ಕಲ್ಯಾಣಿ. ಹಾಗಿದ್ಮೇಲೆ ಈ ಕಾಲನ್ನ ಒತ್ತೋಕೆ ಶುರು ಮಾಡಿದಾಗ ಆ ಕಾಲಲ್ಲಿ ನೋವಾಗೋಕೆ ಶುರುವಾಗತ್ತೆ. ಅದಕ್ಕೆ ನೀವು ಮೊಮ್ಮಗಾಗಿರೋದಕ್ಕೆ ನೀವು ಆ ಕಾಲೊತ್ತಿ. ಈ ಕಾಲನ್ನ ಈ ಮೊಮ್ಮಗಳು ಒತ್ತುತ್ತಾಳೆ. ಮೊಮ್ಮಗಳು ನಿನ್ನ ಕಾಲು ಒತ್ತಾ ಇದ್ರೆ ನನಗೂ ಯಾಕೋ ಕಾಲ್ ನೋವು ಆಗ್ತಾ ಇದೆ ಪಾರ್ವತಿ. ತಾತ ಅನ್ಸುತ್ತೆ ಮಕ್ಕಳಿಗೆ ನಾನ್ ಕೊಟ್ಟಿದ್ ಕಷ್ಟ ಸಾಲದು ಅಂತ ನೀವು ಕೂಡ ಕಷ್ಟ ಕೊಡ್ಬೇಕು ಅಂತೀರಾ? ಸಾಕು ಸುಮ್ನಿರಿ. ಇವಾಗ ಸಾಕು, ಬಿಟ್ಬಿಡ್ರು. ಏನಮ್ಮ ಅಪ್ಪನ ಮೇಲೆ ಕೋಪಿಸ್ಕೊಳ್ತಿದ್ದೀರಾ? ನೋಡಮ್ಮ, ನಾನ್ ಅವ್ರ ಮೇಲೆ ಕೋಪ ಮಾಡ್ಕೊಳ್ಳೋದ ಅಷ್ಟೇ. ಆಮೇಲೆ ಅವ್ರೇನೋ ತಮಾಷೆ ಮಾಡ್ತಿದ್ರು, ನಾನ್ ಕೂಡ ತಮಾಷೆ ಮಾಡ್ತಿದ್ದೆ. ಹೌದು, ಏನಾಯ್ತು? ಇಬ್ರು ಕಾಲ್ ಹತ್ರ ಕೂತ್ಕೊಂಡಿದ್ದೀರಾ? ಅಜ್ಜಿಗೆ ಕಾಲ್ ನೋವಂತೆಮ್ಮ. ಹೌದೇನಮ್ಮ, ಎಣ್ಣೆ ಕಾಯಿಸ್ಕೊಂಡ್ ಬಂದು ಪಟ್ಟ ಹಾಕ್ಲಾ? ಏನಕ್ಕೆ? ನನ್ನ ಮೊಮ್ಮಗ ಕಾಲು ಒತ್ತುತ್ತಿದ್ರೆ ನೋವೆಲ್ಲ ಥಟ್ ಅಂತ ಹೊರಟೋಯ್ತು. ಏನು?
ಮೊಮ್ಮಗ ಅಷ್ಟೇನಾ? ಮೊಮ್ಮಗಳು ಒತ್ತಿದ್ದಕ್ಕೆ ನೋವು ಕಮ್ಮಿ ಆಗ್ಲಿಲ್ವಾ? ನಿನ್ನ ಮೆಚ್ಚಿದ್ರು ಒಂದೇ, ಇವನ್ನ ಮೆಚ್ಚಿದ್ರು ಒಂದೇ ಅಮ್ಮ. ನೋಡು, ಯಾವಾಗ್ಲೂ ನೀವಿಬ್ರು ಬೇರೆ ಅಂದ್ಕೋಬಾರ್ದು. ಸರಿನಾ? ಅಯ್ಯೋ, ಇನ್ನೊಂದ್ ಸ್ವಲ್ಪ ಹೊರಟೋಯ್ತು ಹೊತ್ತು ಕಣೋ, ಒತ್ತೀನಿ ಅಜ್ಜಿ. ನೋವೆಲ್ಲ ಹೊರಟೋಯ್ತು. ನನ್ನ ಮುದ್ದು ಕಂದ, ಬನ್ನಿ ಬನ್ನಿ, ನಿಮ್ ಕಾಲ ನಾನು ಒತ್ತೀನಿ, ಬನ್ನಿ ಒಳಗೆ. ಏನೋ ತಮಾಷೆಗೆ ಹಾಗಂದೆ ಪಾರ್ವತಿ. ಸರಿ ಕಲ್ಯಾಣಿ, ನಾನು ಹೋಗಿ ಫ್ರೆಶ್ ಅಪ್ ಆಗಿ ಸ್ಟೇಷನ್ಗೆ ಹೋಗ್ತೀನಿ. ಸಾಕಪ್ಪ ಬಿಡಿ. ಪರವಾಗಿಲ್ಲ ಅಮ್ಮ, ತಿನ್ನು ಮಗಳೇ. ನನ್ಗ್ ಸಾಕಪ್ಪ, ಬೇಡ. ತಿನ್ನು ಮಗಳೇ, ಏನು ಆಗಲ್ಲ. ಅಮ್ಮಂಗ್ ಗೊತ್ತಾದ್ರೆ ಬೈತಾರೆ. ಏನೂ ಆಗಲ್ಲ. ಅಮ್ಮನ್ಗೆ ಯಾರು ಹೇಳ್ತಾರೆ? ಅಮ್ಮ ಹೇಳ್ತಾರೆ ಇದನ್ ತಿನ್ಬಾರ್ದು ಅಂತ. ನಿಮ್ಮಮ್ಮ ದಡ್ಡಿ ಕಣಮ್ಮ, ಏನೋ ಒಂದು ಹೇಳ್ತಾ ಇರ್ತಾಳೆ. ತಿನ್ನಮ್ಮ. ಏನೂ ಆಗಲ್ವಾ? ಏನು ಆಗಲ್ಲಮ್ಮ, ನೆಗಡಿ ಜ್ವರ ಬರ್ತಾನೆ ಇರುತ್ತೆ. ನೀನ್ ತಿನ್ನು ಕಂದ. ನಿಮ್ಮಪ್ಪ ಹೇಳ್ತಿದ್ದೀನಲ್ವಾ, ಏನು ಆಗಲ್ಲ ಕಂದ. ತಿನ್ನು 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 ಮಗಳೇ. ಯಾಕಮ್ಮ ಅಪ್ಪ ನೆನಪಾಗ್ತಿದ್ದಾರಾ? ಹೌದಮ್ಮ, ನನ್ಗ ಅದೃಷ್ಟ ಯಾಕಿಲ್ಲಮ್ಮ? ನನ್ನ ಅಪ್ಪನ ಪ್ರೀತಿ ಮಧ್ಯ ಆ ಜೈಲ್ ಕಂಬಿಗಳು ಇನ್ನು ಎಷ್ಟು ದಿನ ಅಡ್ಡ ಇರುತ್ತೆ? ಅವ್ರಿಗೆ ಶಿಕ್ಷೆ ಆಗಿದ್ದಕ್ಕಲ್ವ ಜೈಲಲ್ಲಿರೋದು. ಹೊರಗಡೆ ಕರ್ಕೊಂಡು ಬರೋ ಅವಕಾಶ ಕೂಡ ಇಲ್ಲ. ಶಿಕ್ಷೆ ಮುಗಿದ ಮೇಲಷ್ಟೇ ಹೊರಗೆ ಬರೋಕ್ ಸಾಧ್ಯ. ಆ ದಿನ ಕೂಡ ಬರುತ್ತೆಮ್ಮ. ನನ್ಗೆ ಎಲ್ಲರ ಪ್ರೀತಿನೂ ಸಿಕ್ಕಿದೆ, ಅಪ್ಪನ ಪ್ರೀತಿ ಮಾತ್ರ ದೂರ ಆಗಿದೆ. ಅಪ್ಪ ಯಾವತ್ತೂ ಒಂದಿನ ಬರ್ಬೋದಮ್ಮ, ಆದ್ರೆ ಅಪ್ಪ ಇಲ್ದೆ ಕಳೆದಿರೋ ಈ ದಿನಗಳು ಮತ್ತೆ ಬರಲ್ಲ ಅಲ್ವಾ? ಈ ಕೊರತೆ ಜೀವನ ಪೂರ್ತಿ ಹೀಗೆ ಮನ್ಸಲ್ಲೇ ಉಳ್ದು ಹೋಗುತ್ತಲ್ವಾ? ಸರ್ ಅವನನ್ನು ಬಿಟ್ಬಿಡಿ ಸರ್. ನನ್ ಮಗ ಅಮಾಯಕ ಸರ್, ನೀವೇ ಅವನನ್ನು ಕಾಪಾಡಿ ಸರ್. ಒಂದ್ ನಿಮಿಷ ಇರಿ. ಹೇಳಿ, ನಿಮ್ ಪ್ರಾಬ್ಲಮ್ ಏನು? ಸರ್, ನನ್ನ ಮಗ ಲಾರಿ ಕ್ಲೀನರ್ ಸರ್, ಯಾರಿಗೋ ಗುದ್ದಿದಾನೆ ಅಂತ ಕರ್ಕೊಂಡ್ ಬಂದು ಒಳಗ್ ಹಾಕಿದ್ದಾರೆ ಸರ್. ದಯವಿಟ್ಟು ಅವನ್ನ ಬಿಟ್ಬಿಡಿ ಸರ್. ವಾಸು, ಏನ್ ಕೇಸ್ ಇದು? ಲಾಯರ್ ಅವ್ರ ಕಾರ್ಗೆ ಲಾರಿಯಿಂದ ಗುದ್ದಿದ್ದಾರೆ. ಡ್ರೈವರ್ ತಪ್ಪಿಸ್ಕೊಂಡಿದ್ದಾನೆ. ಕ್ಲೀನರ್ನ ನಮ್ಮವ್ರು ಕರ್ಕೊಂಡು ಬಂದಿದ್ದಾರೆ. ಡ್ರೈವರ್ ಆಕ್ಸಿಡೆಂಟ್ ಮಾಡಿದ್ರೆ ಕ್ಲೀನರ್ನ ಯಾಕೆ ಕರ್ಕೊಂಡು ಬಂದಿದ್ದೀರಾ? ಅವ್ನ ಡೀಟೇಲ್ಸ್ ತಗೊಂಡು ಇವನ್ನ ಕಳಿಸ್ಕೊಡಿ. ನಿಮ್ದು ದೊಡ್ಡ ಮನ್ಸು ಸರ್, ನಿಮ್ ಸಹಾಯ ಮರೆಯೋದಿಲ್ಲ ಸರ್. ಕಾನ್ಸ್ಟೇಬಲ್ ಸರ್, ಇವನ್ ಡೀಟೇಲ್ಸ್ ಎಲ್ಲ ತಗೊಂಡು ರಿಲೀಸ್ ಮಾಡಿ. ಓಕೆ ಸರ್, ಬನ್ನಿ. ಹೋಗಿ. ಏನ್ ಶೌರ್ಯ, ಆ ಸಿದ್ದು ವಿಷಯ ಏನಾಯ್ತು? ಅವನ ಬಗ್ಗೆ ಮಾಡೋದೇನಿದೆ? ನಮ್ಮ ಮನೇಲೇ ಇದ್ದು ನನ್ನನ್ನೇ ಡ್ರಗ್ಸ್ ಕೇಸಲ್ಲಿ ಸಿಕ್ಕಾಕ್ಸ್ಬೇಕು ಅಂತ ನೋಡ್ದ. ಅವ್ನು ತುಂಬಾ ಕಿಲಾಡಿ ಶೌರ್ಯ. ಸಮಯಕ್ಕೆ ಸರಿಯಾಗಿ ನೀನು ಕಾಲ್ ಮಾಡಿದ್ದು ನನಗೆ ಸ್ವಲ್ಪ ಹೆಲ್ಪ್ ಆಯ್ತು. ಈಗ ಅವನನ್ನ ಏನ್ ಮಾಡ್ಬೇಕು ಅನ್ಕೊಂಡಿದ್ಯಾ? ಅವನನ್ನ ಅರೆಸ್ಟ್ ಮಾಡಿ ಒಳಗಡೆ ಹಾಕಿದ್ರೂ ಯಾವುದೋ ಒಂದು ರೀತಿಲಿ ಹೊರಗಡೆ ಬರ್ತಾನೆ ಇರ್ತಾನೆ. ಅದಕ್ಕೆ ಈ ಸಲ ಅವನಿಗೆ ಆ ಅವಕಾಶ ಮಾಡಿಕೊಡದೆ ಮನೇಲೆ ಇರೋ ಹಾಗೆ ಮಾಡಿದ್ದೀನಿ. ಹೇಗೋ ಹಳೆ ಕೇಸ್ಗಳೆಲ್ಲ ಹೊರಗೆ ಬಂದು ಅವನೇನಾದ್ರೂ ಹೊರಗೆ ಬಂದರೆ ಶೂಟ್ ಮಾಡೇ ಮಾಡ್ತಾರೆ ಅನ್ನೋ ಭಯ ಅವನಿಗೆ ಬಂದಿರೋದ್ರಿಂದ ಅವನು ಮನೆಯಿಂದ ಹೊರಗೆ ಬರಲ್ಲ. ಆ ಭಯದಿಂದಾನೇ ಅವನು ನನ್ನ ಕಣ್ಮುಂದೆನೆ ಹಾಗೆ ಇರಬೇಕು. ಒಂದು ವೇಳೆ ಅವನು ಓಡ್ ಹೋದ್ರೂ ಮತ್ತೆ ನಮ್ಮ ಕಣ್ಣಿಗೆ ಬೀಳೋದಕ್ಕೂ ಭಯ ಪಡಬೇಕು. ಹಾಗೆ ಮಾಡ್ತೀನಿ ಅವನ್ನ. ಹಲೋ, ವಾಟ್? ನಿಜವಾಗ್ಲೂನಾ? ಯಾವಾಗ?
ಈ ವಿಷಯನ ಮೊದಲೇ ನನ್ಗೆ ಯಾಕೆ ಹೇಳಲಿಲ್ಲ? ಓ ಗಾಡ್, ಇನ್ನು 3 ಅವರ್ಸ್ ಅಲ್ಲ. ಸರಿ, ನಾನು ಈಗಲೇ ಹೊರಟು ಬರ್ತೀನಿ. ಶೌರ್ಯ, ಏನಾಯ್ತು? ಎನಿ ಪ್ರಾಬ್ಲಮ್? ಟೈಮ್ ಇಲ್ಲ, ಬಂದ್ಮೇಲೆ ಮಾತಾಡ್ತೀನಿ. ಅಮ್ಮ, ಕಲ್ಯಾಣಿ, ಅಮ್ಮ, ಅಮ್ಮ, ಕಲ್ಯಾಣಿ, ಅಮ್ಮ. ಏನಾಯ್ತು ಆಫೀಸರ್? ಯಾಕೆಷ್ಟು ಗಾಬರಿಲಿದ್ದೀರಾ? ಹೇಗೆ ಹೇಳಬೇಕು ಅಂತ ಅರ್ಥ ಆಗ್ತಿಲ್ಲ ಕಲ್ಯಾಣಿ. ಯಾಕಪ್ಪ ಶೌರ್ಯ, ಏನಾಯ್ತು? ಈ ವಿಷಯನ ನನ್ನಿಂದ ನಾನೇ ನಂಬೋಕಾಗ್ತಿಲ್ಲ. ಅದನ್ನ ಹೇಗೆ ಹೇಳಬೇಕು ಅಂತ ನನಗೆ ಅರ್ಥನೇ ಆಗ್ತಿಲ್ಲ. ಏನಾಯ್ತು ಆಫೀಸರ್? ಯಾಕೆಷ್ಟು ಟೆನ್ಷನ್ ಆಗಿದ್ದೀರಾ? ಏನಾಯ್ತು ಅಂತ ಹೇಳೋ ಶೌರ್ಯ. ಏನಾದ್ರೂ ನಡಿಬಾರ್ದು ನಡೆದೋಯ್ತಾ? ಯಾರಿಗಾದ್ರೂ ಆಪತ್ತೇನಾದ್ರೂ ಇದೆಯಾ? ಬೇಗ ಹೇಳು ಶೌರ್ಯ. ಇಂಥ ಒಂದಿನ ಬರುತ್ತೆ ಅಂತ ನನಗೆ ಗೊತ್ತಿತ್ತು, ಬಟ್ ಇಷ್ಟು ಬೇಗ ಬರುತ್ತೆ ಅಂತ ನಾನು ಕನ್ಸಲ್ಲೂ ಅನ್ಕೊಂಡಿರ್ಲಿಲ್ಲ. ಅಷ್ಟಕ್ಕೂ ನನಗೆ ಗೊತ್ತಿಲ್ಲದೆ ನಡೆದೋಯ್ತು. ಏನಾಯ್ತು ಆಫೀಸರ್? ವಿಷಯನೇ ಹೇಳ್ದೆ ಏನ್ ನೀವು? ಅಯ್ಯೋ, ಮೊದ್ಲು ಏನಾಯ್ತು ಅಂತ ಹೇಳು ಶೌರ್ಯ. ನಿನ್ ಮಾತು ಕೇಳಿದ್ರೆ ಏನಾದ್ರೂ ಆಗೋಯ್ತೇನೋ ಅಂತ ಭಯವಾಗ್ತಿದೆ. ನಮ್ ಕುಟುಂಬದವ್ರಿಗೇನಾದ್ರೂ ಆಪತ್ತಿದ್ಯಾ? ಯಾರಿಗಾದ್ರೂ ಏನಾದ್ರೂ ತೊಂದರೆ ಆಗುತ್ತಾ? ನಾನು ಇಷ್ಟೆಲ್ಲ ಆತರ ಪಡ್ತಿದ್ದೀನಿ ಅಂದ್ರೆ ಅಪಾಯ ಬಂದ ಹಾಗೇನಾ? ಮತ್ ಯಾಕೆಷ್ಟು ಆತರ ಪಡ್ತಿದ್ದೀರಾ? ಟೆನ್ಷನ್ ಆಗ್ತಿದ್ದೀರಾ ಅಂದ್ರೆ ಅರ್ಥ ಅದೇ ತಾನೆ? ಏನಾಯ್ತು ಅಂತ ಹೇಳು ಶೌರ್ಯ. ದಡ ಬಡ ಅಂತ ಓಡೋಡ್ ಬಂದೆ. ನೀನ್ ಗಾಬರಿ ಆಗಿದ್ದಲ್ದೆ ನಮ್ಮನ್ನು ಗಾಬರಿ ಪಡಿಸ್ದೆ. ಈಗ ನೋಡಿದ್ರೆ ನಿನ್ ಪಾಡಗ್ ನೀನ್ ನಗ್ತಾ ಇದೀಯಾ. ನಾನ್ ನಗೋದಷ್ಟೇ ಅಲ್ಲ, ಈಗ ನಾನು ಹೇಳೋ ವಿಷಯನ ನೀವು ಕೇಳಿಸ್ಕೊಂಡ್ರೆ ನೀವಿಬ್ರು ಖುಷಿಲಿ ಏನಾಗ್ತಿರೋ ಅಂತ ನನಗ್ ಭಯ ಆಗ್ತಾ ಇದೆ. ಖುಷಿನಾ? ನಾವಿಬ್ರು ಖುಷಿ ಪಡೋ ವಿಷಯನಾ? ಏನದು ಆಫೀಸರ್? ನಾವೆಲ್ಲರೂ ಸಂತೋಷ ಪಡುವಂತ ವಿಷಯ ಏನಿರಬಹುದು? ನನ್ ಜೀವನದಲ್ಲಿ ಸಂತೋಷ ಸಿಕ್ಕೋದೆ ಕಲ್ಯಾಣಿ ಸಂತೋಷದಲ್ಲಿ. ಅವಳು ಸಂತೋಷವಾಗಿ ನಗ್ನಗ್ತಾ ಇದ್ರೆ ನಾನು ಸಂತೋಷವಾಗಿರೋ ಹಾಗೇನೆ. ಅದನ್ ಬಿಟ್ಟು ಇನ್ನೇನಿರೋಕ್ ಸಾಧ್ಯ? ನೀವಿಬ್ರು ತುಂಬಾ ತುಂಬಾ ಖುಷಿ ಪಡುವಂತ ವಿಷಯ, ಅಜಯ್ ಮಾವ ಜೈಲಿಂದ ರಿಲೀಸ್ ಆಗ್ತಾ ಇದ್ದಾರೆ. ಆಫೀಸರ್, ಏನ್ ನೀವ್ ಹೇಳಿದ್ದು? ಅಪ್ಪ ಜೈಲಿಂದ ರಿಲೀಸ್ ಆಗ್ತಿದಾರಾ? ಏ ಶೌರ್ಯ, ನಮ್ಮ ಹತ್ರ ಏನು ತಮಾಷೆ ಮಾಡ್ತಿಲ್ಲ ತಾನೆ? ಅವ್ರು ನಿಜವಾಗ್ಲೂ ಜೈಲಿನಿಂದ ಹೊರಗೆ ಬರ್ತಿದಾರ? ಇಲ್ಲ ನೀನೇನಾದ್ರೂ ಸುಳ್ಳು ಹೇಳ್ತಾ ಇದೀಯಾ? ಇಲ್ಲಮ್ಮ, ನಿಜಾನೇ ಹೇಳ್ತಾ ಇದ್ದೀನಿ. ಈ ವಿಷಯ ನನಗೂ ಗೊತ್ತಿರ್ಲಿಲ್ಲ. ನನ್ನ ಫ್ರೆಂಡ್ ಜೈಲರ್ ಇದಾನಲ್ಲ, ಅವನೇ ಫೋನ್ ಮಾಡಿದ್ದ. ಸತ್ಪ್ರವರ್ತನೆ ಕಾನೂನು ಅಡಿಯಲ್ಲಿ ಬಿಡುಗಡೆ ಮಾಡೋ ಕೈದಿಗಳಲ್ಲಿ ಮಾವನ ಹೆಸರು ಇದೆಯಂತೆ.
ನೀವ್ ಹೇಳಿದ್ದು ನಿಜ ಅಲ್ವಾ? ನಮ್ಮಪ್ಪ ಜೈಲಿಂದ ರಿಲೀಸ್ ಆಗ್ತಿದಾರಲ್ವಾ? ಹೌದೇನು ಶೌರ್ಯ, ಅವರನ್ನ ರಿಲೀಸ್ ಮಾಡ್ತಿದಾರ? ನೀನ್ ಹೇಳೋದು ನಿಜನಾ? ನಿಜಾನೇ ಅಮ್ಮ. ಇನ್ನೊಂದು 2 ಗಂಟೆಯಲ್ಲಿ ಅವ್ರನ್ನ ರಿಲೀಸ್ ಮಾಡ್ತಿದಾರಂತೆ. ಈ ವಿಷಯ ನನಗೆ ಈಗ ತಾನೇ ಗೊತ್ತಾಯ್ತು. ಗೊತ್ತಾದ ಕೂಡ್ಲೇನೆ ನಿಮಗೆ ನೇರವಾಗಿ ಹೇಳಬೇಕು ಅಂತ ಮನೆಗೆ ಓಡೋಡ್ ಬಂದೆ. ಆಫೀಸರ್, ಅಪ್ಪ ಜೈಲಿಂದ ಹೊರಗೆ ಬಂದಿದ ತಕ್ಷಣ ಅವ್ರ ಕಣ್ ಮುಂದೆ ನಾನಿರ್ಬೇಕು. ಅಪ್ಪ ಹೊರಗಿನ ಪ್ರಪಂಚಕ್ಕೆ ಬಂದ ತಕ್ಷಣ ಮೊದಲು ನನ್ನೇ ನೋಡ್ಬೇಕು. ನಡೀರಿ ಆಫೀಸರ್, ನಾನು ಅಪ್ಪನ ನೋಡ್ಬೇಕು. ಬನ್ನಿ, ಟೈಮ್ ಆಗುತ್ತೆ. ಹೌದು, ಅಜ್ಜಿ ಅವರೆಲ್ಲ ಎಲ್ಲಿ? ಆಫೀಸರ್, ಮೊದಲು ನಾವು ಹೋಗೋಣ. ನಾವು ಹೋಗಿ ಅಪ್ಪನ ಕರ್ಕೊಂಡ್ ಬಂದ್ರೆ ಮನೇಲಿ ಎಲ್ಲರೂ ಖುಷಿ ಪಡ್ತಾರೆ, ಅಜ್ಜಿ ಇನ್ನೂ ಖುಷಿ ಪಡ್ತಾರೆ. ಹೌದು ಶೌರ್ಯ. ಅಜಯ್ ಬಾವ ಬಿಡುಗಡೆ ಆಗ್ತಿದಾರಾ? ಅದು ಇಷ್ಟು ಬೇಗ? ಕರೆಕ್ಟ್ ಟೈಮಿಗೆ ಮನೇಲಿ ಯಾರೂ ಇಲ್ಲದೆ ಇರೋರ ಥರ ಆಯ್ತಲ್ಲ. ಇವರಿಬ್ರು ಹೋಗಿ ಇವಾಗ ಭಾವನ್ ಕರ್ಕೊಂಡು ಬರ್ತಾರೆ. ಆದರೆ ಅವ್ರ ಮನೆಗೆ ಬರೋದು ಮನೆಯವ್ರಿಗೆ ಯಾರಿಗೂ ಇಷ್ಟ ಇಲ್ಲ ಅಲ್ವಾ? ನಮ್ಮತ್ತೆ ಒಪ್ಕೋತಾರಾ? ನಮ್ಮತ್ತೆಗೆ ಸುಮ್ಮನೆ ಇರ್ತಾರಾ? ಇವರೇನೋ ಯಾರ ಬಗ್ಗೆನೂ ಯೋಚನೆ ಮಾಡದೆ ಭಾವನ್ ನೋಡ್ಬೇಕು ಅಂತ ಹೊರಟು ಹೋದ್ರು. ಇವ್ರು ಹೋಗಿದ್ದಾರೆ ಅಂದ್ರೆ ಖಂಡಿತವಾಗ್ಲೂ ಭಾವನ್ ಮನೆಗೆ ಕರ್ಕೊಂಡು ಬರ್ತಾರೆ. ಕರ್ಕೊಂಡ್ ಬಂದ್ಮೇಲೆ ಏನೋ ಒಂದ್ ನಡಿದೇ ಇರತ್ತಾ? ಏನೇನೆಲ್ಲ ಆಗ್ಬೋದು? ಈ ವಿಷಯನ ಯಾರಿಗಾದ್ರೂ ಹೇಳೋಣ ಅಂದ್ರೆ ನನ್ನ ಹತ್ರ ಯಾರೂ ಇಲ್ವಲ್ಲ. ಅಮ್ಮ ಕಲ್ಯಾಣಿ, ಅಪ್ಪ